ಇನ್ ಟೈಮ್ಗೆ ಯಾರು ಬರೋದಿಲ್ಲ. ಆನ್ಲೈನಲ್ಲಿ ಹಾಕಿ ಅಂತ ಹೇಳ್ತಾರೆ. ಆಫೀಸ್ಗಳಲ್ಲಿ ಯಾರೂ ಇರೋದಿಲ್ಲ. ಇದು ಜನಗಳಿಗೆ ಮಾಡ್ತಿರೋದು ಮೋಸ. ಯಾವುದನ್ನ ಒಂದು ವೆಬ್ಸೈಟ್ ಓಪನ್ ಮಾಡಬೇಕು ಅಂತ ಅಂದರೆ ಸರ್ವರ್ ಡೌನ್ ಅಂತ ಬರುತ್ತೆ. ಸರ್ಕಾರ ಹೇಳೋದು ಓನ್ಲಿ ವಿಧಾನಸೌಧದ ಒಳಗಡೆ ಇರುತ್ತೆ ಹೊರತು ಪಬ್ಲಿಕ್ಗೆ ಯಾವುದು ಬರೋದಿಲ್ಲ. ಇದು ಅಷ್ಟು ಸುಲಭವಾಗಿ ಆನ್ಲೈನಲ್ಲೆಲ್ಲ ಮಾಡೋಕ್ಕೆ ಇವರು ಅವಕಾಶನೇ ಇಲ್ಲ ಬಿಡಿ. ಇವರು ಎಲ್ಲ ಆನ್ಲೈನು ಕೆಲವು ಸಲ ಸರ್ವರ್ಗಳು ತಗೊಳ್ಳಲ್ಲ. ಅನೌನ್ಸ್ಮೆಂಟ್ ಇದ್ರು ಮನೆ ಬಾಗಿಲಿಗೆ ಇದು ಒಂದು ಕೀ ಖಾತಾ ಅಂದರು ಇದಂದರು ಯಾರೂ ಮನೆ ಬಾಗಿಲಿಗೆ ಬರಲಿಲ್ಲ. ಸುಮಾರು 738 ಸಾರ್ವಜನಿಕ ಸೇವೆಗಳನ್ನು ಪಡೆಯಲಿಕ್ಕೆ ಸಾರ್ವಜನಿಕರು ಯಾವುದೇ ರೀತಿಯಾದಂತಹ ಸರ್ಕಾರಿ ಕಚೇರಿಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ, ಅವುಗಳನ್ನು ಆನ್ಲೈನ್ನಲ್ಲೇ ಪಡೆಯಬಹುದು ಎನ್ನುವಂತಹ ಮಾಹಿತಿಯನ್ನು ಸರ್ಕಾರ ನೀಡಿದೆ. ಆದರೆ ಕಳೆದ 1 ವರ್ಷದ ಡೇಟಾವನ್ನು ತೆಗೆದು ನೋಡಿದ್ರೆ ಸಾರ್ವಜನಿಕ ಸೇವೆಗಳನ್ನು ಪಡೆಯುವುದಕ್ಕೋಸ್ಕರ ಸುಮಾರು 67ರಷ್ಟು ಜನರು ಸರ್ಕಾರಿ ಕಚೇರಿಗಳಿಗೆ ಹೋಗ್ತಾ ಇರುವುದನ್ನು ಸ್ವತಃ ಸರ್ಕಾರದ ಡೇಟಾ ನೀಡಿದೆ. ಈ ಎಲ್ಲದರ ನಡುವೆ ಸರ್ಕಾರಿ ಕಚೇರಿಗಳಲ್ಲಿ ಸೇವೆಗಳಿಗಾಗಿ ಆಗಮಿಸಿರುವಂತಹ ಜನರು ಈ ಒಂದು ವಿಚಾರದ ಕುರಿತಂತೆ ಯಾವ ರೀತಿಯಾದಂತಹ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅನ್ನುವುದನ್ನು ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಜೊತೆ ಕೇಳ್ತಾ ಹೋಗೋಣ ಬನ್ನಿ. ಈಗ 5-6 ವರ್ಷದ ಹಿಂದೆ ಕಣ್ವಾದಲ್ಲಿ ಒಂದು 50,000 ಇನ್ವೆಸ್ಟ್ ಮಾಡಿದ್ದೆ. ಅದು ಇವಾಗ ನನಗೆ ನೋಟಿಸ್ ಬಂದು ಇಂಟ್ರೆಸ್ಟ್ ಇಲ್ಲ, ಏನೂ ಇಲ್ಲ. ಇದು ಜನಗಳಿಗೆ ಮಾಡ್ತಿರೋ ದೊಡ್ಡ ಮೋಸ. ಅಪ್ಲಿಕೇಶನ್ ಮಾಡಲಿಕ್ಕೆ ಒಂದು ವಿಂಡೋ ಓಪನ್ ಮಾಡ್ತಾರೆ. ಅದು ಹಾಕಿದ ಮೇಲೆ ಟೇಬಲ್ ಟು ಟೇಬಲ್ ಮತ್ತೆ ಹೋಗಿ ಅಳಿಲೇಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಆಟೋ ಫಾರ್ವರ್ಡ್ ಆಗಲ್ಲ. ಎಲ್ಲ ಕಡೆ ಸ್ಕ್ರೂಟಿನಿ ಅಂತ ಹೇಳ್ತಾರೆ, ಆ ಸರ್ವಿಸಸ್ ಹೋಗಲ್ಲ. ಅದ್ರ ಮಧ್ಯದಲ್ಲಿ ಸರ್ವರ್ ಇಶ್ಯೂ ಇರುತ್ತೆ, ಮತ್ತು ರಜೆಗಳು ಬರುತ್ತೆ. ಎರಡನೇದು ಕೆಲವು ಡಾಕ್ಯುಮೆಂಟ್ಸನ್ನ ರಿವರ್ಟ್ ಮಾಡ್ತಾ ಇರ್ತಾರೆ, ಇದು ಸರಿಯಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇದು ತುಂಬ ಸಮಸ್ಯೆ ಇದೆ. ಇನ್ ಟೈಮ್ಗೆ ಯಾರೂ ಬರೋದಿಲ್ಲ. ಆನ್ಲೈನಲ್ಲಿ ಹಾಕಿ ಅಂತ ಹೇಳ್ತಾರೆ. ಆಫೀಸ್ಗಳಲ್ಲಿ ಯಾರೂ ಇರೋದಿಲ್ಲ. ಅಲ್ಲಿರ್ತಕ್ಕಂಥ ನಾಡ ಕಚೇರಿಯಲ್ಲಿ ಇರ್ತಕ್ಕಂಥ ಯಾರು ಆಪ್ರೇಟ್ ಇದ್ದರೆ ಅವ್ನಿಗೆ ಬಿಟ್ಟರೆ ನೆಕ್ಸ್ಟ್ ಬೆಂಚವ್ರಿಗೂ ಕೂಡ ಎಷ್ಟು ಸ್ಕೀಮ್ ಇದೆ ಅಂತ ಗೊತ್ತಿಲ್ಲ. ಸರ್, ಅದು ಆನ್ಲೈನಲ್ಲಿ ಬಿಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದನ್ನೇ ಇಂಪ್ಲಿಮೆಂಟ್ ಬಂದಿದೆ. ಈಗ ಅದು ಕಾರ್ಯಗತಕ್ಕೆ ಬರ್ಬೇಕು ತಾನೆ. ಏನೇ ಮಾಡಿದ್ರು ಅದು ಕಾರ್ಯಗತಕ್ಕೆ ಬಂದರೆ ನಾವು ಏನಾರ ಮುಂದಕ್ಕೆ ಏನಾರ ಪ್ರೋಸೆಸ್ ಮಾಡೋಕ್ಕೆ ಆಗಲಿ ನಾವು ಆ ಆಫೀಸ್ಗೆ ಹೋಗೋದಾಗಲಿ ತಪ್ಪುದೆಲ್ಲನೂ ಆನ್ಲೈನಲ್ಲಿ ಏನು ಸಿಗ್ತಾ ಇದೆ ನಮಗೆ. ಸರ್ಕಾರ ಹೇಳೋದು ಓನ್ಲಿ ವಿಧಾನಸೌಧದ ಒಳಗಡೆ ಇರುತ್ತೆ ಹೊರತು ಪಬ್ಲಿಕ್ಗೆ ಯಾವುದು ಬರೋದಿಲ್ಲ. ಬಂದರೆ 738ರಲ್ಲಿ ಒಂದು 7-8 ಬರ್ಬೋದು ಅಷ್ಟೇ. ಯಾವುದೂ ಜನರಿಗೆ ರೀಚ್ ಆಗುವಂಥ ಪ್ರಾಜೆಕ್ಟ್ಗಳು, ಆನ್ಲೈನ್ ಸಿಸ್ಟಮ್ಗಳು, ಆನ್ಲೈನ್ ಅಪ್ಗ್ರೇಡೇಷನ್ಗಳು ಯಾವುದೂ ಆಗಲ್ಲ. ಈಗ ನಾನು ಇದರಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸ್ ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸಿಂದ ನಾಡ ಕಚೇರಿಯಿಂದ ಅಲ್ಲಿಗೋಗಿ ಅಲ್ಲಿ ಸಿಗೋದಿಲ್ಲ ಅಂತೇಳಿ ಡಾಕ್ಯುಮೆಂಟ್ ಇಲ್ಲಿಗೋಗಿ ಅಂತ ಹೇಳಿದ್ರು. ಇಟ್ ಈಸ್ ಆಲ್ ಸೇಮ್ ಥಿಂಗ್. ಆನ್ಲೈನ್ ಆದರೆ ನಾವು ವಿಜಯನಗರ ಬಿ ಡಿ ಎ ಕಾಂಪ್ಲೆಕ್ಸು, ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸು, ಇಲ್ಲ ಮೇನ್ ಆಫೀಸ್ ಬಂದು ಬಿ ಡಿ ಎ ಕಾಂಪ್ಲೆಕ್ಸ್ ಇದ್ರದ್ದು ಎಲ್ಲ ಕಡೆನೂ ಇರಬೇಕು. ನಾನು ಮಂಗಳೂರಲ್ಲಿ ಕೂತ್ಕೊಂಡು ಆನ್ಲೈನಲ್ಲಿ ತೊಗೊಂಡ್ರೂ ಇಟ್ ಶುಡ್ ಬಿ ದ ಸೇಮ್. ನನಗೆ ಇಲ್ಲಿ ಕಳಿಸಿದ್ರು. ಇಟ್ ಈಸ್ ದ ಸೇಮ್ ಸಿಸ್ಟಮ್, ಸೇಮ್ ಆನ್ಲೈನ್. ಈ ವ್ಯವಸ್ಥೆ ಬರೀ ಪೆನ್ನು ಪೇಪರು ಅನೌನ್ಸ್ಮೆಂಟ್ಗೆ ಇದಕ್ಕೆ ಹೊರತಾಗಿರುತ್ತೆ ಹೊರತು ಪಬ್ಲಿಕ್ಗೆ ಯೂಸ್ ಆಗೋವಂಥದ್ದು ವೆರಿ 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 ಲಿಟಲ್, ಲೆಸ್ ದೆನ್ 10% ಐ ಕ್ಯಾನ್ ಸೇ. ಅನೌನ್ಸ್ಮೆಂಟ್ ಇದ್ರು ಮನೆ ಬಾಗಿಲಿಗೆ ಇದು ಒಂದು ಕೀ ಖಾತಾ ಅಂದರು ಇದಂದರು ಯಾರೂ ಮನೆ ಬಾಗಿಲಿಗೆ ಬರಲಿಲ್ಲ. ನಾನು ಆಫೀಸ್ ಬಾಗಿಲಿಗೆ ಪಿಲ್ ಟು ಪೋಸ್ಟ್ ಓಡಾಡೋಂಗಿಲ್ಲ ಅಂದರು. ಎಲ್ಲ ಓಡಾಡ್ತಾ ಇದ್ದೇನೆ. ಅಷ್ಟೇ ವಿಧಾನಸೌಧದ ಒಳಗಡೆ ಕೂತ್ಕೊಂಡು ಅನೌನ್ಸ್ ಮಾಡಿ ಟೇಪ್ ಕಟ್ ಮಾಡೋದಕ್ಕೆ ಮಾತ್ರ ಇದು. ಎಲ್ಲ ಆನ್ಲೈನು ಕೆಲವು ಸರಿ ಸರ್ವರ್ಗಳು ತಗೊಳ್ಳಲ್ಲ, ಕೆಲವು ಸರಿ ಆ ಸಿಸ್ಟಮ್ಗಳಲ್ಲಿ ಆಪ್ರೇಟಿಂಗ್ ಚೆನ್ನಾಗಿರಲ್ಲ. ಸೊ ಆದ್ದರಿಂದ ನಾವು ಕಚೇರಿಗೆ ಬರಲೇಬೇಕು. ಅದೇನು ನಮ್ಮ ಕಾರ್ಯ ಇದೆ ಅದು ಬಂದು ಇಲ್ಲೇ ನೆರವೇರೋದು ಸರ್. ಆನ್ಲೈನಲ್ಲಿ ನೆರವೇರೋ ಅಂಥ ಫೆಸಿಲಿಟಿ ಏನಿಲ್ಲ. ಅದು ಇಲ್ಲ, ಈ ಆನ್ಲೈನಲ್ಲಿ ಅವೈಲೇಬಿಲಿಟಿ ಇರೋದು ಅಷ್ಟೊಂದು ಮಾಹಿತಿ ಇಲ್ಲ ಯಾರಿಗೂ. ಸೆಕೆಂಡ್ ಏನಾಗಿದೆ ಅಂದರೆ ಬೇರೆ ಭಾಷೆನೇ ಬರದೇ ಇರೋರು ಪರ್ಟಿಕ್ಯುಲರಾಗಿ ತೊಗೊಳ್ಳಿ, ಅಡ್ವೊಕೇಟೇ ತೊಗೊಳ್ಳಿ. ಅಡ್ವೊಕೇಟ್ಸೇ ಸುಮಾರು ಜನ ಬೇರೆ ಸ್ಟೇಟಿಂದ ಬಂದ್ಬಿಟ್ಟು ಇಲ್ಲಿ ವೃತ್ತಿ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಕನ್ನಡ ಲ್ಯಾಂಗ್ವೇಜೇ ಬರೋಲ್ಲ. ಇಲ್ಲಿ ಬಂದು ನಾನು ಅದು ಮಾಡಿಕೊಡ್ತೀನಿ, ಇದು ಮಾಡಿಸ್ಕೊಡ್ತೀನಿ ಅಂತ ಇವ್ರನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ಒಂದು ಸರಿ ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ಎಲ್ಲ ರೆಡಿ ಮಾಡಿ ಕೊಡೋದು ಅವ್ರ ಜವಾಬ್ದಾರಿ. ಇದನ್ನು ನಮ್ಮ ಪಬ್ಲಿಕ್ಸ್ ಕೈ ಕೊಟ್ಟು ಅಲ್ಲೋಗ್ರಿ ಇಲ್ಲೋಗ್ರಿ ಅಂತೇಳಿ ಈಗ ನಾವು ಇವ್ರನ್ನ ಹುಡುಕಿ ಇವರು ಒಂದೊಂದು ಸರಿ ಫೋನ್ ಎತ್ತುತ್ತಾರೆ, ಇಲ್ಲಾಂದರೆ ಫೋನ್ ಪಿಕ್ ಮಾಡಲ್ಲ. ಆನ್ಲೈನಲ್ಲಿ ಅಲ್ಲೇ ಅರ್ಜಿ ಕೊಡ್ತೀವಲ್ಲ, ಅವರು ಅಪ್ಲೋಡ್ ಮಾಡ್ತಾರೆ. ಇದು ಅಷ್ಟು ಸುಲಭವಾಗಿ ಆನ್ಲೈನಲ್ಲೆಲ್ಲ ಮಾಡೋಕ್ಕೆ ಇವರು ಅವಕಾಶನೇ ಇಲ್ಲ ಬಿಡಿ. ಇವರು ಮುಂಚೆ ತುಂಬ ಜನ ಇದ್ದರು. ನಮ್ಮದು ಈ ಆನ್ಲೈನ್ ಸರ್ವಿಸ್ ಆದಮೇಲೆ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಯಾಕಂದರೆ ಕೆಲವರಿಗೆ ಆನ್ಲೈನ್ ಅವೇರ್ನೆಸ್ಸು ಕಮ್ಮಿ ಇದೆ. ಈ IT ಅಥವಾ ಕಂಪ್ಯೂಟರೈಸೇಷನ್ ನಾಲೆಜು, ಡಿಜಿಟಲೈಸೇಷನ್ ನಾಲೆಜು ಸ್ವಲ್ಪ ಕಮ್ಮಿ ಇರೋರು ಅಂತಾರೆ ಬರ್ತಾರೆ. ಕೆಲವರು ಅದೇ ರೂಢಿಯಾಗಿತ್ತಲ್ಲ ಹಳೆಯದು, ಆ ರೀತಿಯಾಗಿ ಬರ್ತಾಯಿದ್ದಾರೆ ಅಷ್ಟೇ. ಮುಂಚೆ ಬರೋಷ್ಟು ಜನ ಈಗ ತುಂಬ ಜನ ಕಮ್ಮಿ ಆಗಿದ್ದಾರೆ. ಯೂಸ್ ಮಾಡ್ಕೊತಿದ್ದಾರೆ, ಆನ್ಲೈನಲ್ಲೇ ಸರ್ವಿಸಸ್ ಯೂಸ್ ಮಾಡ್ತಾಯಿದ್ದಾರೆ. ಆನ್ಲೈನಲ್ಲೇ ನಾವು ಕೊಡ್ತಾಯಿದ್ದೀವಿ. ನೀವು ಅಪ್ಲೈ ಮಾಡ್ಬೋದು. ನೀವು ಕೇಳ್ಪಟ್ಟಿದ್ದೀರಿ ಈಗ ಎ ಖಾತಾ ಬಿ ಖಾತೆ ಅದೆಲ್ಲ ಸುಮಾರು ಆನ್ಲೈನಲ್ಲೇ ಮಾಡಿದ್ದಾರೆ. ಯಾವುದು ಆಫೀಸಿಗೆ ಇಲ್ಲಿ ಬರೋವಂಥವ್ರು ತುಂಬ ಜನ ಕಮ್ಮಿ ಆಗಿದೆ.
ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಇಲಾಖೆಯಲ್ಲಿ ಸರ್ವರ್ ಏನಾದ್ರು ಪ್ರಾಬ್ಲಮ್ಸ್ ಆ ಥರ? ಸರ್ವರು ಕೆಲವು ಟೈಮ್ ಆಗ್ತವೆ. ಯಾವಾಗಂದರೆ ಈಗ ವರ್ಷದ ಕೊನೆ ಅಥವಾ ವರ್ಷದ ಸ್ಟಾರ್ಟಿಂಗ್, ನಮಗೆ ವರ್ಷದ ಕೊನೆ ವರ್ಷದ ಸ್ಟಾರ್ಟಿಂಗ್ ಅಂದರೆ ಮಾರ್ಚ್ ಎಂಡಿಂಗ್ ಟೈಮಲ್ಲಿ ಆಗ್ತವೆ. ಆವಾಗ ಟ್ಯಾಕ್ಸ್ ಕಟ್ಟೋವಂಥದ್ದು ತುಂಬ ಇರ್ತವೆ. ಸೊ ಆ ಟೈಮಲ್ಲಿ ಆಗ್ತವೆ, ಹರಿಬರಿಯಲ್ಲಿ ಇರ್ತವೆ. ಮತ್ತು ಇನ್ನೊಂದು ಈಗ ಸ್ಟಾರ್ಟಿಂಗ್ ಏಪ್ರಿಲು ಮೇಯಲ್ಲಿ ನಾವು ರಿಬೇಟ್ ಅಂತ ಕೊಡ್ತೀವಿ. ರಿಬೇಟ್ ಅಂತ ಏನು ಕೊಡ್ತೀವಿ ಅಂದರೆ, ಈಗ ಟ್ಯಾಕ್ಸ್ ಏನನ್ನು ಮುಂಚೆನೇ ಕಟ್ಟಿದ್ರೆ ನಿಮಗೆ ಒಂದು 5% ನಾವು ಡಿಸ್ಕೌಂಟ್ ಕೊಡ್ತೀವಿ. ಸೊ ಹಂಗಾಗಿ ತುಂಬ ಜನ ಬರ್ತಾರೆ. ಈ ಒಂದು ಪೀರಿಯಡ್ 3 ತಿಂಗಳು ತುಂಬ ಜನ ಆವಾಗ ಇರ್ತದೆ. ಆ ಇದು ಸ್ಪೀಡ್ ಆವಾಗ ಕಮ್ಮಿ ಆಗ್ತದೆ, ಸರ್ವರು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ ಟೈಮಲ್ಲಿ ಇದಾಗ್ತದೆ ಸರ್, ಅಷ್ಟೇ. ಇನ್ನೇನು ಬೇರೆ ಟೈಮಲ್ಲಿ ನಾರ್ಮಲಾಗಿ ನಡೆಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, 738 ಸಾರ್ವಜನಿಕ ಸೇವೆಗಳು ಆನ್ಲೈನ್ನಲ್ಲಿ ಲಭ್ಯವಿದ್ದರೂ ಕೂಡ ನಮಗೆ ಸಾರ್ವಜನಿಕರಿಗೆ ಸಿಗ್ತಾ ಇರೋದು ಬೆರಳೆಣಿಕೆಯಷ್ಟು ಮಾತ್ರ. ನಾವು ಸರ್ಕಾರಿ ಕಚೇರಿಗಳಿಗೆ ಅಲ್ದಾಡೋದು ಮಾತ್ರ ತಪ್ತಾ ಇಲ್ಲ ಎನ್ನುವಂತಹ ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ದಿನೇಶ್ ದೊಡ್ಡಮನೆ, ಪ್ರಜಾವಾಣಿ.